ಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಗೌತಮ್ ಅದಾನಿ ಭೇಟಿಯನ್ನ ನೀಡಿರೋದು. ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಅದಾನಿ ಗ್ರೂಪ್ಸ್ ಅಧ್ಯಕ್ಷ ಗೌತಮ್ ಸುರಂಗ ರಸ್ತೆ ಟೆಂಡರ್ ವಿಚಾರದ ಮಾತುಕತೆ. ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆದಿದೆ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಇಲ್ಲಿವರೆಗೆ ಸುರಂಗ. ಗೌತಮ್ ಅದಾನಿ ಅವರು ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿಯನ್ನು ನೀಡಿ ಟೆಂಡರ್ ವಿಚಾರವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಮುಖ್ಯಮಂತ್ರಿಗಳ ಮನೆಗೆ ಗೌತಮ್ ಅದಾನಿ ಅವರು ಆಗಮಿಸಿ ಈ ಟನಲ್ ರೋಡ್ನ ವಿಚಾರವಾಗಿ ಟೆಂಡರ್ ಪ್ರಕ್ರಿಯೆಯ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಚರ್ಚೆಯಾಗಿದೆ. ಅದಾನಿ ಗ್ರೂಪ್ಸ್ ಅಧ್ಯಕ್ಷ ಗೌತಮ್ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಸುರಂಗ ರಸ್ತೆ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆದಿದೆ. ಬೆಂಗಳೂರಿನಲ್ಲಿ ಸುರಂಗ ರಸ್ತೆಯ ನಿರ್ಮಾಣ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ವರೆಗೆ ಏನು ಈ ಸುರಂಗ ರಸ್ತೆಯನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ಯೋಜನೆಯನ್ನ ಹಾಕೊಂಡಿದೆ. ಆ ಟೆಂಡರ್ನ ವಿಚಾರವಾಗಿ ಈಗ ಮಾತುಕತೆ ನಡೆದಿರೋದು. 16.75 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಇದು. ಸುರಂಗ ರಸ್ತೆ ಅಂದಾಜು ಮೊತ್ತ 17,698 ಕೋಟಿ. ಯೋಜನೆಗೆ ಅದಾನಿ ಎಂಟರ್ಪ್ರೈಸಸ್ ಬಿಡಿಂಗ್. ಸರ್ಕಾರದ ಅಂದಾಜು ಮೊತ್ತಕ್ಕಿಂತ ಹೆಚ್ಚು ಬಿಡ್ 22,267 ಕೋಟಿ ರೂಪಾಯಿ ಮೊತ್ತಕ್ಕೆ ಬಿಡ್ ಸಲ್ಲಿಸಲಾಗಿದೆ. ಬೇರೆ ಸಂಸ್ಥೆಗೆ ಹೋಲಿಸಿದರೆ ಈ ಬಿಡ್ ಕಡಿಮೆ. ಅದಾನಿ ಸಂಸ್ಥೆಗೆ ಗುತ್ತಿಗೆ ನೀಡುವ ಬಗ್ಗೆ ಚರ್ಚೆ ನಡೆದಿರೋದು. ಅಧಿಕೃತವಾಗಿ ನೀಡುವ ಬಗ್ಗೆ ಮಾತುಕತೆ ಕೂಡ ನಡೆಯುವ ಸಾಧ್ಯತೆ, ಸಚಿವ ಸಂಪುಟದ ಅಂತಿಮ ಒಪ್ಪಿಗೆಯ ಸಾಧ್ಯತೆ ಕೂಡ ಇದೆ. ಈ ಸಂಬಂಧ ಸಿಎಂ ಡಿಕೆಶಿ ಜೊತೆಗೆ ಚರ್ಚೆ ಮಾಡಿರೋದು. ಗೌತಮ್ ಅದಾನಿ ಚರ್ಚೆ ನಡೆಸಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ನೋಡಿ, 17,000 ಕೋಟಿ ರೂಪಾಯಿ ಯೋಜನೆ 22,000 ಕೋಟಿ ರೂಪಾಯಿಗೆ ಬಿಡ್ ಮಾಡಿರೋದು ಅದಾನಿ ಗ್ರೂಪ್ಸ್. ಸೊ ಬೇರೆ ಕಂಪನಿಗಳಿಗೆ ಹೋಲಿಸಿಕೊಂಡ್ರೆ ಜಾಸ್ತಿ ಬಿಡ್ ಮಾಡಿರುವಂತದ್ದು ಅದಾನಿ ಗ್ರೂಪ್ಸ್. ಹಿಂಗಾಗಿ ಬಹುತೇಕ ಇದು ಅದಾನಿ ಅವರ ಆಗ ಸಾಧ್ಯತೆ ಇದೆ. ಅಂದ್ರೆ ಅದಾನಿ ಅವರಿಗೆ ಈ ಟೆಂಡರ್ ಸಿಗುವ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ಈಗ ಚರ್ಚೆಯನ್ನು ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುರಂಗ ರಸ್ತೆ ಅಂದಾಜು ವೆಚ್ಚ 17,000 ಕೋಟಿ. ಯೋಜನೆಗೆ ಅದಾನಿ ಎಂಟರ್ಪ್ರೈಸ್ ಅವರು ಕೂಡ ಬಿಡ್ಡಿಂಗ್ ಮಾಡಿದ್ದಾರೆ. ಸರ್ಕಾರದ ಅಂದಾಜು ಮೊತ್ತಕ್ಕಿಂತ ಹೆಚ್ಚಿಗೆ ಮೊತ್ತಕ್ಕೆ ಇವರು ಬಿಡ್ ಮಾಡಿರೋದು 22,267 ಕೋಟಿ ರೂಪಾಯಿಗೆ. ಸೊ ಬೇರೆ ಸಂಸ್ಥೆಗೆ ಹೋಲಿಸಿದ್ರೆ ಈ ಬಿಡ್ ಕಡಿಮೆ. ಅದಾನಿ ಸಂಸ್ಥೆಗೆ ಗುತ್ತಿಗೆ ನೀಡುವ ಬಗ್ಗೆ ಚರ್ಚೆಗಳು ಜೋರಾಗ್ತಾ ಇದೆ.